ಒಂದು ನಾಯಿಗೆ ಒಂದು ತುತ್ತು ಹಿಂಗೆ ಊಟ ಹಾಕಿ ತಿನ್ನು ಮುಂದೆ ಕರೆಕ್ಟ್ ಹೇಳಿದ್ದನ್ನು ಕೇಳುವಂಥ ಟೈಮನ್ನು ನಾಯಿ ಮಾಡ್ತೈತಿ. ನಾಯಿ ಕೇಳ್ತಾವ. ಪ್ರಾಣಿಗಳು ಗೋವಾದೊಳಗೆ ಒಂದು ಘಟನೆ ಆಯ್ತು ಒಂದು 8-10 ವರ್ಷದ ಹಿಂದೆ. ಏನು ಘಟನಾ? ಒಂದು ಆನೆಗೆ ಮದ ಬಂದಿತ್ತು. ಆನೆಗೆ ಮದ ಬಂದು ಕಂಡವ್ರನ್ನೆಲ್ಲ ಸೊಂಡಿಲಿಂದ ಹಿಡಿದು ಒಗಿತಿತ್ತದ ಆನೆ. ಕಂಡವ್ರನ್ನೆಲ್ಲ ಸೊಂಡಿಲಿಂದ ಹಿಡಿದು ಹಿಂಗೆ ಚೂರಾಡ್ ಪಡೆ ಮಾಡಿ ಆನೆಗೆ ಮದ ಬಂದಾಗ ಯಾವುದು ಏನು ಅಲ್ಲಿ ಇದು ತಾಯಿ ಕೈಯಾಗಿಂದ ಜಾರಿ ಆನೆ ಕಾಲಾಗಿ ಬಿತ್ತು. ತಾಯಿ ಕೈಯಾಗಿಂದ ಆನೆ ಕಾಲಾಗಿ ಬಿದ್ದ ಕೂಡಲೇನ ಅಷ್ಟು ಮದವೇರಿರ್ತಕ್ಕಂಥ ಆನೆ ತಲೆಯಾಗಿಟ್ಕೊಳ್ರಿ, ಅಮ್ಮ ಈ ಕಡೆ ನೋಡ್ರಿ, ಆ ಕಡೆ ಈ ಕಡೆ ನೋಡಬೇಡ್ರಿ, ಅಷ್ಟು ಮದ ಬಂದಿರತಕ್ಕಂಥ ಆನೆ ಮದ ಬಂದಾಗ ಯಾರು ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಯಾರು ಏನು ಗೊತ್ತಾಗಲಾರ್ದಂಥ ಟೈಮದೊಳಗೆ ಮದನ ಬಂದಿರ್ತೈತೆ ಅಂದಾಗ ಆ ಮಗು ಯಾವ ಲೆಕ್ಕಕ್ಕೆ ಅದಕ್ಕೆ ಆನೆಗೆ. ಆದ್ರೆ ಆನೆ ಸ್ವಭಾವ ಏನು ಅಂತಂದ್ರೆ ಮದ ಬಂದಾಗ ಎಲ್ಲವನ್ನು ತುಳಿದು ಹೋಗೋದು. ಆದ್ರೆ ಆನೆ ಹಂಗೆ ಮಾಡಲಿಲ್ಲ. ಪಟ್ನ ಆ ಹುಡುಗನನ್ನು ಸೊಂಡಿಲಿಂದ ತೆಗೆದುಕೊಂಡು ಅವ್ರ ತಾಯಿ ಕೈಯ ಕೊಟ್ಟು ಮತ್ತೆ ಮುಂದೆ ಹೊಂಡ್ತು. ಆದರೆ ಚಪ್ಪಾಳಿ ಹೊಡೆದವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು. ಮದ ಬಂದಾಗ ಏನು ನಡೆದಿತ್ತು ಅಂತ ತಿಳ್ಕೊಂಡು ಭಾಳ ಮಂದಿ ಮರುದಿವಸ ದೊಡ್ಡ ಪತ್ರಕರ್ತರು ಅವ್ರ ಮನೆಗೆ ಹೋಗ್ತಾರೆ ಸುದ್ದಿ ಮಾಡಕ್ಕೆ. ಅವ್ರು ಹೋಗ್ತಾರೆ, ಇಲ್ಲ ಮದ ಬಂದು ಎಲ್ಲ ಹಾಳು ಮಾಡೈತೆ ಆನೆ, ನಿಮ್ಮ ಮಗನ ಮಾತ್ರ ಯಾಕೆ ಅದು ನಿಮ್ಮ ಸೊಂಡಿಲಿಂದ ನಿಮ್ಮ ಕೈಯಾಗ ಕೊಟ್ಟು ಮಗಗೇನು ಮಾಡಲಾರ್ದನ್ನು ಉಳುಕಿದ್ದ ಹಾನಿ ಮಾಡ್ತು ಅಂತಂದಾಗ ಇಲ್ಲಿ ಕುಂತು ಎಲ್ಲ ಹಿರಿಯರು ತಾಯಂದರು ಶರಣ ಬಂಧುಗಳು ತಲೆಯಾಗಿಟ್ಕೋಬೇಕು. ಅವಾಗ ಅವ್ರ ತಾಯಿ ಹೇಳಿದ್ಲು, ಇಲ್ಲ ಇವತ್ತೇನೋ ಆನೆಗೆ ಮದ ಬಂದದ ಕರೆ, ಬಟ್ ದಿವಸ ಇದ ರೋಡ್ನಾಗ ಹೋಗಿತ್ತಲ್ಲ, ಅವಾಗ ಹೋಗುವಂಥ ಟೈಮ್ದೊಳಗೆ ಈ ಆನೆಗೆ ನನ್ನ ಮಗನ ಕೈಯಾಗಿಂದ ದಿವಸ ಒಂದೊಂದು ಬಾಳೆಹಣ್ಣು ಕೊಟ್ಟು ತಿನ್ನಿಸ್ತಿದ್ದೆ, ಅದು ಒಂದು ನೆನಪಿಟ್ಕೊಂಡು ನನ್ನ ಮಗನ ಕೈಯಾಗ ಕೊಟ್ಟು ಮುಂದೆ ಹೋಯಿತು ಅಂತ ಹೇಳಿ ಹೊಡ್ರಿ ಒಂದು ಜೋರ ಚಪ್ಪಾಳಿನ. ಯಾವುದಕ್ಕೆ ಹೊಡಿಬೇಕು, ಯಾವುದಕ್ಕೆ ಬಿಡಬೇಕು, ಎಲ್ಲವೂ ಬೇಜರ, ಎಲ್ಲವೂ ಮುಜುಗುರ. ಕರೆ ಒಂದು ಬಾಳೆಹಣ್ಣನ್ನು ದಿವಸ ಕೊಟ್ಟಿದ್ದನ್ನು ನೆನಪಿನಾಗ ಇಟ್ಕೊಂಡು ಆನೆ ಮುಂದೆ ಹೊಕ್ಕದ. ನಿಮ್ಮ ಮನುಷ್ಯನ ಉದ್ದಕ್ಕೆ ಬೇಕಾದಂಥ ಸುರಿದ್ರೂ ಸಹಿತ 100 ಕೆಲಸದಾಗ ಒಂದು ಕೆಲಸ ಆಗಲಿಲ್ಲ ಅಂದರೆ 99 ಮಾಡಿದ್ದು ವೇಸ್ಟ್ ಅಕ್ಕವ, ಇನ್ನೂ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅವನದೇನು ಹಚ್ಚಿದಾಗ ಬೇಡ ನಡಿ ಹೋಗೋಣ ಆ ಕಡೆ ಅಂತ ತಿಳ್ಕೊಂಡು ಎದ್ದು ಹೊಂಟು ರೋಡ್ ಅವ್ನು ಚಪ್ಪಾಳಿ ಹೊಡ್ರಿ ಒಂದು 4 ಮಂದಿಗೆ. ಎಷ್ಟು ಜಗತ್ತ ವಿಶಾಲ ಐತಿ. ಸುಂದರ್ ಪಿಚ್ಚೆ ಅಂತ ಗೊತ್ತೈತೆ ನಿಮಗೆ? ತಮಿಳ್ನಾಡಿನ ಬ್ರಾಹ್ಮಣ ಸುಂದರ್ ಪಿಚ್ಚೆ ಅಂತೇಳಿ ಅವ್ರ ಹೆಸರು. ಸುಂದರ್ ಪಿಚ್ಚೆ ಅನ್ನುವಂಥ ಎದ್ದು ಹೋಗೋ ಹುಡುಗರಿಗೆ ಹೇಳ್ತೀನಿ ನಾನು. ಸುಮ್ಮನೆ ಕುತ್ಕೊಂಡು ನಮ್ಮೂರಾಗಿನ ಒಂದಿಷ್ಟು ಮಂದಿ ಹೆಣ್ಮಕ್ಳು ಅದಾರ, ಅಲ್ಲಿ ಹೋಗಿ ಕುಂದಿರ್ತಾರೆ ದೂರ ಸಣ್ಣ ಹುಡುಗರು. ಎಲ್ಲಿ ಬಂದೀವಿ ನಾವು, ಎದಕ್ಕೆ ಬಂದೀವಿ, ಯಾವ ವೇದಿಕೆ ಕುಂತೀವಿ, ಮಾಡೋದಾದ್ರೆ ಸಾಧನೆ ಹಿಂಗೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸುಂದರ್ ಪಿಚ್ಚೆ ಅಂತ ತಿಳ್ಕೊಂಡು ಇವತ್ತೇನು ಕೈಯಾಗ ಎಲ್ಲರ ಕೈಯಾಗ ಆ್ಯಂಡ್ರಾಯ್ಡ್ ಮೊಬೈಲ್ಗಳದಾವಲ್ಲ, ಆ ಮೊಬೈಲ್ನೊಳಗೆ ಗೂಗಲ್ ಅಂತ ಐತಲ್ಲ, ಆ ಗೂಗಲ್ ಕಂಪ್ನಿ CEO ಅವ. ತಮಿಳ್ನಾಡಿನ ಬ್ರಾಹ್ಮಣರು ಅಮೇರಿಕದಾಗಿರ್ತಾರೆ. ಅವನ ಪಗಾರ ಎಷ್ಟೈತೆ ಅಂತ ಮಾಡಿರಿ ನೀವು, 1 ಗಂಟೆಗೆ 12 ಲಕ್ಷ, 1 ಗಂಟೆಗೆ 12 ಲಕ್ಷ ರೂಪಾಯಿ ದುಡಿತಾನೆ. ಅಷ್ಟೇ ಅಲ್ಲ, ವರ್ಷಕ್ಕೆ 2,500 ಕೋಟಿ ರೂಪಾಯಿ ಪಗಾರ ಐತೆ ಅವಂಗೆ. ಅವನು ಚಲೋ ಮಾತಾಡ್ಯಾನ ಸಾವ್ಕಾರ. ಭಾಳ ಮಂದಿ ಚಲೋ ಡ್ರೆಸ್ ಹಾಕ್ಕೊಂಡು ಅಗದಿ ಚಲೋ ಗಾಗಲ್ ಹಾಕ್ಕೊಂಡು ಮತ್ತೊಂದು ಮಾಡಿಕೊಂಡು ನಾವು ಶ್ರೀಮಂತರಂಗೆ ಕಾಣಬೇಕಂತ ಬಯಸ್ತಾರ. ಶ್ರೀಮಂತರಂಗೆ ಕಾಣೋ ಹಂಗೆ ಬದುಕಾಕೆ ಹೋಗ್ಬೇಡ್ರಿ. ಅವ ಹೇಳಿದ ಮಾತಿದು. ಗಂಟೆಗೆ 12 ಲಕ್ಷ ಎಲನ್ ಮಸ್ಕ್ ಅಂತ ತಿಳ್ಕೊಂಡು ಒಬ್ಬರು ಅದಾರ, ಅವನು ಇವನಕ್ಕಿಂತ ದುಪ್ಪಟ್ಟೈತಿ ಪಗಾರ. ಎಷ್ಟೆಷ್ಟು ಮಂದಿ ಎಂತಿಂಥವ್ರು ರೊಕ್ಕ ಮಾಡ್ಬೇಕನ್ನೋರು ಎಷ್ಟೆಷ್ಟು ಮಂದಿ ಅಂತ ಜಗತ್ತಿನ ಟಾಪ್ ಮೋಸ್ಟ್ 10 ಶ್ರೀಮಂತರಂತ ಏನಾದ್ರಲ್ಲ ಅವ್ರೊಳಗೆ 1ನೇ ನಂಬರ್ ಹೆಸರಿನೊಳಗೆ ಆಯ್ತು ಅವ್ನು. ಅವ್ರು ಒಂದು ಮಾತನ್ನು ಹೇಳ್ತಾರೆ ಸುಂದರ್ ಪಿಚ್ಚೆ, ಜಗತ್ತಿನೊಳಗೆ ನೀವು ಶ್ರೀಮಂತರಂಗೆ ಕಾಣೋ ಹಂಗೆ ಬದುಕಾಕೆ ಹೋಗ್ಬೇಡ್ರಿ. ಅಷ್ಟು 2,500 ಕೋಟಿ ಪಗಾರ ಇದ್ರೂ ಸಹಿತ ಒಂದು ದಿವಸನೂ ಚಲೋ ಸೂಟ್ ಹಾಕಿಲ್ಲ, ಚಲೋ ಬೂಟ್ ಹಾಕಿಲ್ಲ, ಚಲೋ ಅಗದಿ ಹೌದು ಅನ್ನುವಂಥ ಗಡಿಯಾರ ಕಟ್ಟಿಲ್ಲ, ದೊಡ್ಡ ಅದ್ಭುತವಾದಂಥ ಗಾಡಿ ಒಳಗೆ ಅಡ್ಡಾಡೋದಿಲ್ಲ. ಆತ ಕೇಳ್ತಾನೆ, ಸಿಂಪಲ್ ಅದಾನ, ಸರಳ ಅದಾನ. ಜೀವನದೊಳಗೆ ಯಾವುದು ಭಾಳ ಕಠಿಣ ಅಂತಂದ್ರೆ ಜೀನಾ ಸರಳ ಹೈ, ಅವ್ರ ಮರಣ ಭೀ ಸರಳ ಹೈ, ಅವ್ರ ಕಠಿಣ ಕ್ಯಾ ಹೈ ಅಂತ ತಿಳ್ಕೊಂಡು ಯಾರೋ ಕೇಳಿದರು. ಜೀನಾ ಅಂದರೆ ಹುಟ್ಟೋದು, ಮರಣ ಅಂದ್ರೆ ಸಾಯೋದು. ಹುಟ್ಟೋದು ಭಾಳ ಹಗರ ಐತಿ, ಸಾಯೋದು ಭಾಳ ಹಗರ ಐತಿ, ಬಟ್ ಬದುಕಿರುವಾಗ ಸರಳ ಆಗಿದ್ದು ಬದುಕೋದು ಭಾಳ ಕಠಿಣ ಐತಿ ಅನ್ನುವಂಥ ಮಾತನ್ನು ಮೇಧಾವಿಗಳು ಹೇಳ್ತಾರೆ. ನೋಡಿ ವಿಚಾರ ಮಾಡಿ ಅವ ಒಂದು ಮಾತು ಹೇಳಿದ್ದಾನೆ, ಕಿಮ್ಮತ್ತು ಅಷ್ಟು ಸರಳ ಅದಾನವ. ಸರಳ ಇದ್ದ ಅಂಥ ವ್ಯಕ್ತಿ ಏನು ಹೇಳ್ತಾನಂತಂದ್ರೆ, ಸುಂದರರಾಗಿ ಕಾಣೋ ಹಂಗೆ ಬದುಕಾಕೆ ಹೋಗ್ಬೇಡ್ರಿ, ಬಟ್ ನೀವು ಶ್ರೀಮಂತರಂಗೆ ಕಾಣೋ ಹಂಗೆ ಬದುಕೋದಕ್ಕಿಂತ ಶ್ರೀಮಂತರಾಗೇ ಜಗತ್ತಿನಾಗ ಬದುಕ್ರಿ, ನಿಮಗೆ ಕಿಮ್ಮತ್ತು ಬರ್ತೈತೆ ಅಂತ ಸುಂದರ್ ಪಿಚ್ಚೆ ಹೇಳ್ತಾನೆ. ಅವ್ರಂಗೆ ಕಾಣಕ್ಕೆ ಹೋಗ್ಬೇಡ್ರಿ, ನೀವು ಕರೆನ ಶ್ರೀಮಂತರಾಗ್ರಿ ಅಂತ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡೋದು.
ನೀವು ಚೈನಾ ದೇಶದ ಬಗ್ಗೆ ಹೊಗಳಿದ ಕೂಡಲೇ ನಮ್ಮ ದೇಶ ಬಿಟ್ಟು ಚೈನಾ ಹೊಗಳ್ತಾರಂತ ಭಾಳ ಮಂದಿ ಅನ್ಕೋಬೋದು. ಚೈನಾದೊಳಗೆ ತಮ್ಮ ಮಕ್ಕಳಿಗೆ ನಾವು ಇವತ್ತಿನ ದಿವಸ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಲ್ಲ, ಶಾಲೆ ಒಳಗೆ ವಾರ್ಷಿಕದ ಇದರೊಳಗೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಏನೋ ಒಂದು ಶೈಕ್ಷಣಿಕ ಪ್ರವಾಸ ಅಂತ ತಿಳ್ಕೊಂಡು. ಬಟ್ ಚೀನಾ ಸಂಸ್ಕೃತಿ ಒಳಗೆ ಏನು ಮಾಡ್ತಾರೆ ಅಂತಂದರೆ, ಹೇಗೆ ಒಂದು ದಿವಸ ಹೊರಗೆ ಹೋಗಿ ತಮ್ಮ ಮಕ್ಕಳನ್ನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಬರ್ಬೇಕು ಅನ್ನುವಂಥ ಕಾರಣಕ್ಕೆ ಹೊರಗೆ ಹೋಗಿ ಅವ್ರನ್ನ ಪ್ರವಾಸ ಮಾಡ್ಕೊಂಬರ್ಬೇಕು ಅನ್ನುವಂಥದ್ದು ಗೊತ್ತೈತಲ್ಲ. ಆದರೆ ಚೀನಾ ದೇಶದೊಳಗೆ ಅವ್ರನ್ನ ಪ್ರವಾಸಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಅಪ್ಪ ಅವ್ವ ದುಡಿ ಜಾಗ ಕರ್ಕೊಂಡು ಹೋಗ್ತಾರೆ. ಅವ್ರ ಅಪ್ಪ ಅವ್ವ ದುಡಿಯುವಂಥ ಜಾಗ ಕರ್ಕೊಂಡು ಹೋದ್ರೆ ಅವರಪ್ಪ ಹಮಾಲಿ ಮಾಡ್ತಿದ್ರು ತೋರಿಸ್ತಾರೆ, ಅವ್ರ ತಾಯಿ ಮತ್ತೊಬ್ಬರ ಮನೆಯೊಳಗೆ ಅಡುಗೆ ಮಾಡ್ತಿದ್ರು ತೋರಿಸ್ತಾರೆ, ಅವ್ರ ತಂದೆ ಎಲ್ಲಾದರೂ ಮತ್ತೊಂದು ಕಡೆ ಹೋಗಿ ಗಾಡಿ ಒಳಗೆ ಮಾಲ್ ಹಿರೋದು ಇಳಿಸೋದು ಮಾಡೋದು ಇದ್ರೆ ತೋರಿಸ್ತಾರೆ. ತೋರಿಸಿ ಜ್ಞಾನ ಕೊಡ್ತಾರೆ. ನೀನು ಚಂದ ಉಣಿಸ್ಬೇಕು, ನೀ ಚಂದ ಓದಬೇಕು, ನೀ ಚಂದ ಕಲಿಬೇಕು ಅನ್ನುವಂಥ ಕಾರಣಕ್ಕೆ ನಿನಗೂ ಗೊತ್ತಾಗಲಾರ್ದಂಗೆ ನಿಮ್ಮ ತಂದೆ ತಾಯಿ ಇಷ್ಟಾಕೊಂಡ ಬೆವ್ರು ಹರಿಸಾಕತ್ತಾರೆ ನೋಡು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನೊಳಗೆ ಅವ್ರಿಗೆ ಜ್ಞಾನ ಕೊಟ್ಟಿದ್ದಕ್ಕಾಗಿ ಜಗತ್ತಿನೊಳಗೆ ಇವತ್ತು ಭಾರಿ ಟೆಕ್ನಾಲಜಿ ಒಳಗೆ ಅವ್ರು ಮುಂದೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟ. ಇದನ್ನು ಹೇಳುವಂಥ ಉದ್ದೇಶ ಏನು ಅಂತಂದರೆ, ಭಗವಂತ ಹೊಳ್ಳಬಳ್ಳ ಈ ಜೀವನವನ್ನು ಯಾರಿಗೂ ಕೊಡೋದಿಲ್ಲ. ಇಲ್ಲಿ ಕುಂತವರೆಲ್ಲ ತಲೆಯಾಗಿ ಇಟ್ಕೊಳ್ಬೇಕು. ಭಾಳ ಮಂದಿ ಏನು ತಿಳ್ಕೊಂಡಾರ, ಹೊಟ್ಯಾಗ ಕೂಸಿರ್ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ತೈತಿ. ಹುಡುಗ ಅದು ಹುಡುಗಿರಲಿ ಹೊಟ್ಯಾಗಿರುವಂಥ ಕೂಸು ಅಂಥದಂತ. ಭಗವಂತ ನನ್ನ ಹೊರಗೆ ಬಿಡು, ನೀ ಮೊದಲು ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ನಿನ್ನ ಬಿಟ್ಟರೆ ನಾ ಯಾರನ್ನು ನೆನೆದಿಲ್ಲ ಈ ಭೂಮಿ ಮೇಲೆ. ನಿನ್ನ ಸ್ಮರಣೆ ಮಾಡ್ಕೊತ ಇರ್ತೀನಪ್ಪ, ಯಾಕೆ ನಾನು ಇಲ್ಲಿ ಒಳಗೆ ಇಟ್ಕೊಂಡು ಕುಂತೀವಿ, ಹೊರಗೆ ಕಳಿಸ್ತಾನೆ ಅಂತ ತಿಳ್ಕೊಂಡು ಹೊಟ್ಯಾಗಿರುವಂಥ ಕೂಸು ಭಗವಂತಕ್ಕೆ ಪ್ರಾರ್ಥನೆ ಮಾಡ್ತದೆ. ಏನಂತ, ನಾನು ಹೊರಗೆ ಕಳಿಸು, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ, ನಿನ್ನ ಬಿಟ್ಟರೆ ಯಾರೂ ಇಲ್ಲ, ನಿನ್ನ ಹಾಡಿ ಹೊಗಳ್ತೀನಿ. ಮತ್ತು ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡಿದ್ದು ಅದಕ್ಕೆ. ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಅನೇಕ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಅನೇಕ ಪ್ರಾಣಿಗಳು ಸೃಷ್ಟಿ ಆದ ನಂತರದಲ್ಲಿ ಒಂದು ಸಲ ಅವ ಹಿಂಗೆ ತೆಳಗೆ ಬಂದ, ಯಾವ ಒಂದು ನಾವು ನೋಡುವಲು, ಒಂದು ಅವನ ಕೂಟ ಮಾತಾಡುವಲು. ಜಗತ್ತು ಸುಂದರ ಐತಿ, ಸೃಷ್ಟಿನರ ಸುಂದರ ಐತಿ. ಆದರೆ ಯಾರು ಅವನ ಬಗ್ಗೆ ಇದನ್ನು ಮಾಡಿಯಪ್ಪ, ಎಷ್ಟು ಚಂದ ನಮಗೆ ಮಾಡಿಟ್ಟಿಪ್ಪ ಅಂತ ಅನ್ನೋರು ಯಾರೂ ಸಿಗಲೇ ಇಲ್ಲ. ಅವಾಗ ಜ್ಞಾನೋದಯ ಆಯಿತು. ಬಹುತೇಕ ಈ ಪ್ರಾಣಿಗಳನ್ನು ಮಾಡೋದರಿಂದ ನನಗೇನು ಲಾಭ ಇಲ್ಲ, ನಾ ಮಾಡಿದ್ದ ಸೃಷ್ಟಿಯನ್ನು ಹೊಗಳುವಂಥವ್ರು ಯಾರಾದರೂ ಬೇಕಲ್ಲ ಅಂತ ಹೊಗಳಾಕಂತ ಬಂದವ್ರು ನಾವು ಅವ್ನು ಹೊಗಳೋದು ಬಿಟ್ವಿ, ನಮ್ಮನ್ನು ನಾವು ಹೊಗಳ್ಕೊಂತ ಕುಂತ್ವಿ. ಇಲ್ಲಿ ಯಾರು ಇಷ್ಟು ಇದಾದ ಕೂಡಲೇ ಇವ್ರು ಹಂಗೆ ಅವ್ರು ಹಂಗೆ ಅಂತ. ಆದರೆ ಅವನು ಹೊಗಳಾಕೆ ಬಂದವ್ರು ನಾವಿಲ್ಲೇ. ಮನುಷ್ಯನ ಸೃಷ್ಟಿ ಮಾಡಿ ಒಂದು ದಿವಸ ಬಂದವ ಈ ಭೂಮಿ ಮೇಲೆ ಬಂದ, ನಾನು ಹೊಗಳ್ತಾನಿವ ಅಂತ ತಿಳ್ಕೊಂಡು ಬಂದ ಕೂಡಲೇ ಒಂದು ಪಾತ್ರಗಿತ್ತಿ ಪತಂಗ ಅಂತಿರಲ್ಲ, ಪತಂಗದ ಮುಂದೆ ನಿಂತ. ಹೆಂಗೈತೆ ನಾ ಮಾಡಿದ ಸೃಷ್ಟಿ ಅಂತ ಕೇಳಿದ ಭಗವಂತ. ಹೆಂಗೈತೆ ಅಂದ ಕೂಡಲೇ ಪಾತ್ರಗಿತ್ತಂತದ. ಎಷ್ಟು ವಿಶಾಲ ಜಗತ್ತು ಪರಮಾತ್ಮನೇ, ಏನು ವಿಶಾಲವಾದ ದೃಷ್ಟಿ ನಿಂದು. ಎಲ್ಲಿ ಹಾರ್ತಿ ಅಲ್ಲಿ ಆಕಾಶ, ಯಾವ ಕಡೆ ಹೋಗ್ತೆ ಆ ಕಡೆ ಸುಂದರವಾದಂಥ ಗಿಡಗಳದಾವ. ಇಂಥ ಅದ್ಭುತ ಸೃಷ್ಟಿ ಒಳಗೆ ನಾ ಎಷ್ಟು ದಿವಸ ಬದುಕ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಆನಂದವಾಗಿ ಬದುಕ್ತೀನಲ್ಲ. ಇದಕ್ಕಿಂತ ದೊಡ್ಡ ಸೃಷ್ಟಿ ಏನೈತಿ ಪರಮಾತ್ಮನೇ, ನಿನಗೊಂದು ದೊಡ್ಡ ಸೆಲ್ಯೂಟ್ ಅಂತ ಅದು ಪಾತ್ರಗಿತ್ತಿ. ಮುಂದೆ ಸ್ವಲ್ಪ ಕೋಗಿಲೆ ಹತ್ರ ಬಂದ, ಹೆಂಗೈತಿ ನಾ ಮಾಡಿದ ಸೃಷ್ಟಿ ನೋಡಪ್ಪ. ನನಗೆ 3 ತಿಂಗಳ ಆನಂದ ಇರುವಲ್ಲಕ್ಕೆ, 3 ತಿಂಗಳ ಆನಂದ ಪಡ್ಕೊಳ್ಳೋದಕ್ಕೆ 9 ತಿಂಗಳ ಪ್ರಯತ್ನ ಪಡ್ತೀನಿ ನಾ. ಯುಗಾದಿ ಬರೋದಕ್ಕಿಂತ ಮುಂಚೆಕ್ಕೆ ವಸಂತದ ಗಾಳಿ ಬೀಸಕತ್ತು ಅಂದ್ರೆ, ವಸಂತದ ಗಾಳಿ ಟೈಮ್ದೊಳಗೆ ಎಲ್ಲ ಮಾಮರಗಳು ಚಿಗುರುತ್ತಾವೆ, ಬೇವಿನ ಗಿಡಗಳೆಲ್ಲ ಹೂಗಳನ್ನು ಬಿಡ್ತಾವೆ, ಎಲ್ಲ ಗಿಡಗಳು ಹಣ್ಣು ಕಾಯಿಗಳನ್ನು ಬಿಡ್ತಾವೆ. ಅಂಥ ಟೈಮ್ದೊಳಗೆ ನನ್ನ ದನಿ ಹೊರಗೆ ಬರ್ತದೆ. ಅಲ್ಲಿ ಮಟ್ಟ ನನ್ನ ಕಾಗಿ ಅಂತಲೇ ತಿಳ್ಕೊಂಡಿರ್ತಾರೆ ಮಂದಿ. ಯಾಕಂದ್ರೆ ಕಾಗಿ ಕೋಗಿಲೆ ನೋಡೋದಕ್ಕೆ ಎರಡೂ ಒಂದೇ ಇರ್ತಾವೆ. ಅದಕ್ಕೆ ಹೇಳಿದರು, ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದ ಪಿಕ ಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕ ಪಿಕ. ಕಾಗಿ ಮತ್ತು ಕೋಗಿಲೆ ನೋಡೋದಕ್ಕೆ ಎರಡೂ ಒಂದೇ ಇರ್ತಾವೆ. ಆದರೆ ವಸಂತ ಸಮಯ ಬಂದಾಗ ಅದರ ಕೋಗಿಲೆಯ ಕಂಠದಿಂದ, ಹಾಗಾದ್ರೆ ನಿಮ್ಮನ್ನು ನಾ ಕೇಳ್ತೀನಿ, ಕಾಗಿ ಒದರ್ತದ ಅಂತ ಕೇಳ್ತಾರೆ, ಕೋಗಿಲೆ ಒದರ್ತದ ಅಂತದ್ದು ಹಾಡ್ತದಂಥದ್ದು. ಏನಂತಾರವ, ಕೋಗಿಲೆ ಹಾಡುತ್ತಾ ಒದರುತ್ತ ಹಾಡ್ತದ, ಕಾಗಿ ಒದರ್ತದ ಹಾಡ್ತದ. ನೋಡ್ರಿ, ಒಂದು ಕೋಗಿಲೆ ಅದು ಕೂಗಿದ್ರೆ ಹಾಡ್ತದ ಅಂತ ಹೇಳ್ತಾರೆ, ಒಂದು ಕಾಗೆ ಅದು ಒದರಿದ್ರೆ ಅದು ಹಾಡಿದ್ರೆ ಒದರ್ತದ ಅಂತ ಹೇಳ್ತಾರೆ. ಹಾಗಾದರೆ ಕೋಗಿಲೆ ಮಾಡಿರುವಂಥ ಉಪಕಾರ ಏನು, ಕಾಗಿ ಮಾಡಿರುವಂಥ ಅಪಕಾರ ಏನು? ಬಹುತೇಕ ನಮಗೆ ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಯಾವುದು ಮನುಷ್ಯನಿಗೆ ಇಂಪನಿಸ್ತದ ಅದನ್ನು ಭಾಳಷ್ಟು ಆನಂದವಾಗಿ ಹೊಗಳ್ತಾನೆ, ಅದಕ್ಕೆ ಕೋಗಿಲೆ ಅಂತದ. ಬಹುತೇಕ ಈ ಜಗತ್ತಿನೊಳಗೆ 3 ತಿಂಗಳು ನಾ ಬದುಕೋದಕ್ಕಾಗಿ ನಿನ್ನ ಸೃಷ್ಟಿಯನ್ನು ಜಪ ಮಾಡ್ಕೊಂಡಿರ್ತೀನಿ ಭಗವಂತೆ. ಯಾರು ಕೇಳ್ತಾರೋ ಬಿಡ್ತಾರೋ ನನಗಂಕ ಗೊತ್ತಿಲ್ಲ. ಹಾಗಾದರೆ ಈ ಕೇಳಿ ಹಾಡಿ ಆನಂದ ಪಡುವುದನೇ, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿರ್ದಡೆ ಮಾಡು, ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ನೀ ಕೇಳ್ತಿ ಅಂತ ಹಾಡ್ಬೇಕನ್ನೋರು ನಾವು, ನೀವು ಕೇಳ್ರಿ ಅಂತ ನಾ ಹೇಳವ, ಇವ್ರು ಕೇಳಿ ಅಂತ ಹಾಡೋರು. ಆದರೆ ಅಕ್ಕ ಅಂತಾಳೆ,
ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿರ್ದಡೆ ಮಾಡು, ನಾ ನಿಮ್ಮ ಹಾಡಿದಲ್ಲದ ಸೈರಿಸಲಾರೆನಯ್ಯ. ನೀ ಕೇಳಬೇಕಂತಿಲ್ಲ, ನೀ ನೋಡಬೇಕಂತಿಲ್ಲ. ಅಯ್ಯ ನೀ ನೋಡಿದರೆ ನೋಡು, ನೀ ನೋಡೋದಿರ್ದಡೆ ಬಿಡು, ನನಗೇನಾಗದೆ ಕಟ್ಟದ. ನಾನಿನ್ನ ನೋಡಿಲ್ಲಲ್ಲದೆ ಸೈರಿಸಲಾರೆನಯ್ಯ. ನೀ ನನ್ನ ನೋಡ್ಬೇಕಂತ ಯಾವ ಇರಾದನೆ ನನಗಿಲ್ಲ. ಯಾಕೆ ಅಕ್ಕ ದೊಡ್ಡ ಕೆಕ್ಕಾಳ ಅಂದ್ರೆ ಇದಕ್ಕೆ ದೊಡ್ಡ ಕೆಕ್ಕಾಳ. ಎಷ್ಟು ಮಂದಿ ತಾಯಂದ್ರೆ ಹುಟ್ಟ್ಯಾರ, ಎಲ್ಲರೂ ಅಕ್ಕ ಮಾದೇವಿ ಆಗಕ್ಕತ್ತೇನು? ನಮ್ಮ ಭಕ್ತಿ ಬೇರೆ ಅವು. ನಾವು ಬಂದು ಸ್ವಾಮಿಗಳು ಯಾವ ಪಟ್ನ ಬಂದ ಕೂಡಲೇ ಮಾತಾಡ್ಸ್ಲಿಲ್ಲ ಅಂದ್ರೆ ಅಯ್ಯಯ್ಯ ಸ್ವಾಮಿಗಳು ಏನು ನೋಡಲಿಲ್ಲ ಬಿಡು ನಮ್ಮನ್ನು. ಇವ್ರು ಬಂದ ಕೂಡಲೇ ಹಿಡ್ಕೊಂಡು ನಿಂದಿರ್ಬೇಕು ಆರ್ತಿನ, ಬರ್ರಿವಾ ಈಗ ಬಂದಿರೋನು, ಬಂದ್ರಿಪ್ಪ ಈಗ ಬಂದಿರೋನು ಅಂತ. ಆದರೆ ಅಕ್ಕ ಮಾದೇವಿ ಅಂತಾಳೆ, ಅಯ್ಯ ನೀ ನೋಡಿದರೆ ನೋಡು, ನೋಡದಿರ್ತಡೆ ಬಿಡು, ನಾನಿನ್ನ ನೋಡಿದಲ್ಲದೆ ಸೈಲಿಸಲಾರೆನಯ್ಯ. ನೀ ನಾನು ನೋಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಬಟ್ ನಿನ್ನ ನೋಡೋದ್ರಿಂದ ನನಗೆ ಪರಮ ಸಂತಸ ಐತಿ. ನಾನು ಎಲ್ಲಿದ್ದರೂ ಸಹಿತ ನೀ ಕಣ್ಣು ಮುಚ್ಕೊಂಡು ಕುಂತಿದ್ರು ಸಹಿತ ನಿನ್ನೆ ನೋಡಿ ಹೋದ್ರೆ ನನಗೆ ಆನಂದ ಆಕತ್ತೆ ಅಂತ ತಿಳ್ಕೊಂಡು ಅಕ್ಕ ಮಾದೇವಿ ಗುಡಿಗೆ ಬರ್ತಾಳೆ. ನೀವು ಹಂಗಲ್ಲ, ಮೊದಲು ಅಪ್ಲೈ ಮಾಡ್ತೀರಿ ನೀವು ದೇವ್ರಿಗೆ ಬಂದು. ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಕತ್ತದ. ರಿಪ್ಲೈ ಆದ ಕೂಡಲೇ ಸಪ್ಲೈ ಆಗ್ಬೇಕಂದ್ರೆ ಪವರ್ಫುಲ್ಲ ದೇವರು. ಹತ್ತಿ ಕಟ್ಟಿಗೆ ಅಂತ 2 ಊದು ಬತ್ತಿ ತೊಗೊಂಬರೋದು, ಇದ್ದು ಎಣ್ಣೆ ಬತ್ತಿ ಅಲ್ಲೇ ಗುಡಿಗೆ ವರ್ಷ ಹೋಗೋದು, ಭಕ್ತರು ಅಂತಾರನ ಅದಕ್ಕೆ. ಹತ್ತಿ ಕಟ್ಟಿಗೆ ಅಂತ 2 ಬತ್ತಿ ಏನ್ರಿ 12 ವರ್ಷ ಆತ ಅಜ್ಜಗೆ ದೀಪ ಹಚ್ಚಕತ್ತು ಕಣ್ಣ ತೆಗಿವಲ್ಲಂತ ಅಜ್ಜ. ಅವಾಗ ಕಣ್ಣು ಮುಚ್ಕೊಂಡು ಕುಂತಿದ್ರು, ನೀವೆಲ್ಲಿ ಕುಂದಿರ್ತಿದ್ರಿ? ಇಲ್ಲಿ ಭಗವಂತ ಕಣ್ಣು ಎಂದೂ ಮುಚ್ಕೊಂಡು ಕುಂತಿಲ್ಲ. ಏನು ಅದ್ಭುತ ಸೃಷ್ಟಿ ಮಾಡಿಟ್ಟಾನ ನೋಡ್ರಿ, ಎಂಥ ಅದ್ಭುತ ಸೃಷ್ಟಿಯನ್ನು ಮಾಡಿಟ್ಟಾನ. ನೀ ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದ್ರೆ, ನೀ ಹುಟ್ಟತೀಯ ಅನ್ನುವಂಥದ್ದನ್ನು 9 ತಿಂಗಳ ಮುಂಚೆಕ್ಕೆ ಗೊತ್ತು ಮಾಡ್ತಾನೆ. ಬಟ್ ಈ ಜಗತ್ತು ನೀ ಬಿಟ್ಟು ಹೋಗಿ ಅಂದ್ರೆ 9 ಸೆಕೆಂಡನ್ನು ಗೊತ್ತು ಮಾಡಲಾರ್ದಂಗೆ ಪರಮಾತ್ಮ ಉಪಕಾರ ಮಾಡ್ಯಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಮಾಡ್ಬೇಕು ಅವ ನಮಗೆ? 9 ತಿಂಗಳು ಮನುಷ್ಯ ಹುಟ್ಟತಾನ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ 9 ತಿಂಗಳು. ಗಂಡು ಬರ್ತತ್ತೋ ಹೆಣ್ಣು ಬರ್ತತ್ತೋ ಗೊತ್ತಿಲ್ಲ, ಅವ್ನಿಗೇನು ಬೇಕು ಎಲ್ಲ ತಯಾರು ಮಾಡ್ಕೊಂಡು ಕುಂದ್ರಿ. ಅವ್ನಿಗೇನು ಜಾಗ ಬೇಕು, ಸಾಲಿಗೆ ಹೋಗಕ್ಕೆ ಇದು ಬೇಕು, ದುಡಿ ಅಂತ ತಿಳ್ಕೊಂಡು 9 ತಿಂಗಳು ಮುಂಚೆಗೆ ಗೊತ್ತು ಮಾಡ್ತಾರೆ. ಆದರೆ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ 9 ತಿಂಗಳಲ್ಲಿ 9 ಸೆಕೆಂಡನ್ನು ಗೊತ್ತಾಗಂದ್ರು. 9 ಸೆಕೆಂಡನ್ನು ಗೊತ್ತಾಗ ಹಿಂಗೆ ಕುಂತಿದ್ದನ್ರಿ, ಹಿಂಗೆ ಎದ್ದು ಓದನ್ರಿ. ಎಲ್ಲಿ ಓದನ್ರಿ? ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಸಾಯಂದಲ್ಲಿ ಸಾಯದೆ, ಸಾವು ಎನ್ನ ವಶವೇ ಅಯ್ಯ. ಬಸವಣ್ಣವ್ರು ಹೇಳ್ತಾರೆ, ನೀ ಹುಟ್ಟಂದಲ್ಲಿ ಹುಟ್ಟಬೇಕು, ಅವ ಸಾಯಂದಲ್ಲಿ ಸಾಯಬೇಕು. ಕುಂಭ ಹೇಳ್ದ ಸತ್ರಿ ಮಂದಿ ಅಂದರೆ ಹೌದು, ಅವ್ರು ಸಾವಲ್ಲಿ ಐತಿ, ಸಾವಲ್ಲಿ ಮಟ್ಟ ಅವ್ರನ್ನ ಕರ್ಕೊಂಡು ಹೋಗೈತಿ ಅಲ್ಲಿ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಸಾಯಂದಲ್ಲಿ ಸಾಯದೆ, ಸಾವು ಎನ್ನ ವಶವೇ ಅಯ್ಯ. ನೀ ಇರುವಂದಲ್ಲಿ ಇರದೆ, ನೀ ಇರೋ ಅಂತಂದಲ್ಲಿ ಇರಬೇಕು, ನಾನು ನೀ ಹೋಗಂದಲ್ಲಿ ಹೋಗಬೇಕು. ಆದರೆ ಇದು ಯಾವುದು ಬದುಕು ನನ್ನ ಕೈಯಾಗಿಲ್ಲಪ್ಪ, ಇದೆಲ್ಲವೂ ನಿನ್ನ ಕೈಯಾಗಿರುವಂಥದ್ದು. ಮೇನ ತುದಿಯ ಗೊಂಬೆಯಂತೆ ಆಡಿದನಯ್ಯ ನೀ ಆಡಿಸಿದಂತೆ. ತೊಗಲು ಗೊಂಬೆ ಆಟ ಆಡಿಸೋರು ಹೆಂಗೆ ದಾರ ತೊಗೊಂಡು ಹೆಂಗೆ ಕುಣಿಸ್ತಿರ್ತಾರೆ ಗೊಂಬಿನ, ಹಂಗೆ ಪರಮಾತ್ಮ ನಮ್ಮನ್ನು ಒಂದು ದಾರ ಕಟ್ಟಿ ಗುಣಸಾಕತ್ತಾನೆ. ಇಲ್ಲಿ ಒಂದು ಹೆಣ್ಣು ಮಾಡ್ಯಾನ, ಒಂದು ಗಂಡು ಮಾಡ್ಯಾನ. ಗಂಡು ಹೆಣ್ಣು ನೋಡಿಕೊಂಡು ಯಾವ್ರವ್ರ ಆಟ ತಕ್ಕಂಗೆ ಅವು ಕುಣಿಸ್ಕೊಂತ ಕುಂತಾನಿಲ್ಲ ಭಗವಂತ. ಅವ ಕುಣ್ದಂಗೆ ಕುಣ್ಯಾಕೆ ಬಂದೀವಿ ಒಟ್ಟ ನಾವು, ಬೇರೆ ಏನೂ ಇಲ್ಲ ನಮ್ದಿಲ್ಲಿ. ಬಟ್ ಅವಂಗೆ ಆಟ ಯಾವಾಗ ಬೇಸರ ಆಗ್ತದ ಅವಾಗ ಜಕ್ಕೊಂಡ್ಬಿಡ್ತಾನೆ, ನಮ್ದೆಲ್ಲ ತೆಳಗೆ ಬಿದ್ದು ಹೋಗೈತಿ. ಇರೋ ಮಟ್ಟ ಅಟ್ಟ ನೋಡ್ರಿ ನೀವು, ಇರೋ ಮಟ್ಟ ಅಟ್ಟ ಭಾಳ ಚಲೋ ಇರ್ತದೆ. ಹೋದ ಮೇಲೆ ಮುಗ್ದ ಹೋಯ್ತಲ್ಲ, ಯಾವಾಗ ಹೋಗ್ತದೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಕಡೆ ಸಂತ ತುಕಾರಾಮರು ಹೇಳ್ತಾರೆ, ಮರಾವೇ ಪರಿತಿ ಕೀರ್ತಿ ರೂಪಿ ಉರಾವೆ. ನೀವು ಹುಟ್ಟಿದಂಥ ಸಾಯುವುದಂತರೂ ನಕ್ಕಿನ ಅದ. ಯಾವುದು ಕಟ್ಟದ ಅದು ಬೀಳತೈತೆ, ಯಾವುದು ಬೆಳೆದೈತೆ ಅದು ಬೀಳತೈತೆ, ಯಾವುದು ಹುಟ್ಟೈತೆ ಅದು ಸಾಯತೈತೆ. ಇದು ಜಗತ್ತಿನ ನಿಯಮ ಅದ. ಇದು ಮತ್ತೆ ಹುಟ್ಟಬೇಕು, ಮತ್ತೆ ಬೆಳಿಬೇಕು. ಹುಟ್ಟಿದವ್ರೆಲ್ಲರೂ ಸಾಯಲಾರ್ದಂಗೆ ಇಲ್ಲೇ ಇದ್ದು ಬಿಟ್ಟಿದ್ರೆ ಮುಂದೆ ಹುಟ್ಟವ್ರಿಗೆ ಜಾಗ ಎಲ್ಲಿ ಇರ್ತೈತಿ? ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡಿ ವಿ ಜಿಯವ್ರು ಅಂತಾರೆ, ಹುಟ್ಟಿದವರು ಸಾಯದೆ ನಿಲ್ಲೇ, ಮುಂದೆ ಹುಟ್ಟುವರಿಗೆ ಜಗ ಎಲ್ಲೇ. ಎಷ್ಟು ಚಂದ ಕೇಳ್ತಾರೆ ನೋಡ್ರಿ. ಮುಂದೆ ಹುಟ್ಟವ್ರಿಗೆ ಎಲ್ಲಿ ಜಗ? ತೊಟ್ಟಿಲಗಳೆಷ್ಟು ಮರಣಗಳಷ್ಟು ಈ ಧರೆಯೊಳಗೆ. ನಮ್ಮ ಮಗ ಹುಟ್ಟ್ಯಾನ ಅಂದ ಕೂಡಲೇ ತೊಟ್ಲಗದಾಗ ಹಾಕ್ತೀವಿ ನಾವು ಮಕ್ಕಳನ್ನ. ಭಾಳ ಚಂದ ತೊಟ್ಟಲ ತೂಗುತ್ತೀವಿ. ತೊಟ್ಟಲ ತೂಗಾಕತ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೋಬೇಕು. ತೊಟ್ಟಲ ತೂಗು ಅಂತವ್ರು ವಿಚಾರ ಮಾಡ್ಕೋಬೇಕು. ನನ್ನ ಮಕ್ಕಳು 3 ವರ್ಷದವ ಆದ, ನನ್ನ ಮಕ್ಕಳು 4 ವರ್ಷದವ ಆದ, ನನ್ನ ಮಕ್ಕಳು 5 ವರ್ಷದವ ಆದ, ಖುಷಿ ಪಡ್ತೀವಿ ನಾವು. ಆದರೆ ಜಗತ್ತಿನಾಗ ಹಂಗಿಲ್ಲ. ನನ್ನ ಮಗ ದೊಡ್ಡವ ಆಗಾಕತ್ತಾನಂದ್ರೆ ಸಾವಿಗೆ ಸಮೀಪ ಆಗಾಕತ್ತಾನಂತ ತಿಳ್ಕೊಬೇಕು ನಾವು. ನನ್ನ ಮಗ ದೊಡ್ಡವ್ರು ಆಗಾಕತ್ತಾರ, ನನ್ನ ಮಗಳು ದೊಡ್ಡಕ್ಕೆ ಆಗಾಕತ್ತಾಳಂದ್ರೆ ಸಾವಿಗೆ ಸಮೀಪ ಹಾಕ್ಕೊಂತ ನಿಂತೀವಿ ಅಂತ ತಿಳ್ಕೊಬೇಕು ನಾವು. ಜಗತ್ತಿನೊಳಗೆ ಒಂದು ದಿವಸಕ್ಕೆ ಎಷ್ಟೋ ಮಂದಿ ಸಾಯ್ತಾರ, ಎಷ್ಟೋ ಮಂದಿ ಹುಟ್ಟುತ್ತಾರ. ಅವ್ರ ಲೈನ್ಯಾಗ ನಿಂತೀವಿ ನಾವು. ಅಟ್ಟ ನಮ್ಮ ಪಾಳೆ ಯಾವಾಗ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಪಾಳೆ ಬರೋದೈತಿ, ಅದು 100% ಐತಿ. ಎಂದು ನೀವು ನಿಮಗೆಲ್ಲ ಗೊತ್ತಿರಲಿ, ಕೃಪೆಯಾ ಧ್ಯಾನ್ ದೀಜಿಯೇ ಅಂತ ತಿಳ್ಕೊಂಡು ರೈಲ್ವೆ ಸ್ಟೇಷನ್ ಒಳಗೆ ಅವ್ರು ಹೇಳ್ತಿರ್ತಾರೆ ನೋಡ್ರಿ, ಯಾತ್ರಿಗಣ್ ಕೃಪೆಯಾ ಧ್ಯಾನ್ ದೀಜಿಯೇ. ಎಲ್ಲಿ ಕೇಳ್ತೀರಿ ಇದನ್ನು? ರೈಲ್ವೆ ಸ್ಟೇಷನ್ಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ ಏನಂತಾರೆ, ಕೃಪೆಯಾ ಧ್ಯಾನ್ ದೀಜಿಯೇ ಯಾತ್ರಿಗಣ್, ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗೈತಿ. ಈ ಸದ್ದ ಪ್ಲಾಟ್ಫಾರ್ಮ್ಗೆ ಇಷ್ಟೇ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬರ್ತೈತಿ, ಆನೆ ವಾಲೆ ಹೇ ತುಮಾರೆ ಟ್ರೈನ್ ಅಂತ ಹೇಳ್ತಾರಲ್ಲ. ನೀವು ಬರುವಂಥ ಟ್ರೈನ್ ಪಕ್ಕ ಆಗೈತಿ, ಸದ್ದ ಬರ್ತೈತಿ, ನೀವು ಜಾಗೃತಾಗಿ ನಿಲ್ರಿ ಅಲ್ಲಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ.
ಹಂಗೆ ಬಹುತೇಕ ಈ ಟ್ರೈನ್ ತಪ್ಪಿಸ್ಕೊಂಡ್ರೆ ಟಿಕೆಟ್ ಏನಾದರೂ ಮಾಡಿ ರೊಕ್ಕ ತೊಗೊಳಕ್ಕೆ ಬರ್ತದೆ. ಬಟ್ ನಾವು ಅಲ್ಲಿಂದ ಇಲ್ಲಿ ಮಠ ಬರ್ಬೇಕಾದ್ರೆ ಹೊಳ್ಳಿ ಹೋಗೋ ಟಿಕೆಟ್ ಖರೀದಿ ಮಾಡ್ಕೊಂಡೇ ಬಂದವ್ರು ನಾವೆಲ್ಲ. ಇಲ್ಲಿ ಬಂದವರು ಹೊಳ್ಳಿ ಹೋಗೋ ಟಿಕೆಟ್ ಇದಕ್ಕೆ ಚಪ್ಪಾಳಿ ಹೊಡಿಯಂಗಿಲ್ಲ. ನೀವು ಯಾಕೆ ಹೊಡಿತೀರಿ? ನೀವು ಗಟ್ಟುಳವ್ರ ಹೊಳ್ಳಿ ಹೋಗೋದು ಮಾತಾಡ್ತಾರವ ಇವ್ರು ಸ್ವಾಮಿಗಳು. ಇದಕ್ಕೆ ಯಾಕೆ ಹೊಡಿದಂದು ನಾ ಹೇಳಿಲ್ಲ ಅಂದ್ರೆ ಏನು ಹೋಗೋದು? ಇಲ್ಲೇ ಕುಂದಿರ್ತೀರೇನು ಹೋಗವ್ರ? ಮತ್ತು ನಾ ಹೇಳಕತ್ತೀನಿ, ನಾ ಏನು ಇಲ್ಲೇ ಇರ್ತೀನಿ ಅಂತ ಮಾಡ್ರಿ. ನಾನು ಹೋಗವನ ಯಾರಿಲ್ಲ. ಸಾವಿನ ಬಗ್ಗೆ PhD ಮಾಡಿದ್ರು ಹೋಗೋದ. PhD ಮಾಡಂಗಿಲ್ಲ ರೀ. ನಾ ಅದ್ರ ಬಗ್ಗೆ ಏನೋ ತಿಳ್ಕೊಳಂಗಿಲ್ಲ ರೀ. ಆ ಶಬ್ದನ ಕಿವಿಯಾಗ ಹಾಕ್ಕೊಳಂಗಿಲ್ಲ ಅಂದ್ರೆ ಹೋಗುದ. ಇಲ್ರಿ ನಾ ವಜ್ರ ಪಂಜರ ಮಾಡ್ಕೊಂಡು ಒಳಗೆ ಮಕ್ಕೊಂತೀನಿ ರೀ ಅಂದ್ರೆ ಹೋಗುದ. ಏನು ಬೇಕಾದ್ ಮಾಡ್ಕೊಂಡು ದೊಡ್ಡ ಒಂದು ರೂಮ್ ಮಾಡ್ಕೊಂಡು ಒಟ್ಟ ಹೊರಗೆ ಬರಲಾರ್ದಂಗೆ, ಹೊರಗಿನ ಗಾಳಿ ತೊಗೊಳಾರ್ದಂಗೆ AC ರೂಮ್ನಾಗ ಕುಂದಿರ್ತೀನಿ ರೀ. ಅಲ್ಲೇ ಟಬ್ ಮಾಡಿಸ್ಕೊತೀನಿ ರೀ, ಮತ್ತೊಂದು ಮಾಡಿಸ್ಕೊತೀನಿ ರೀ. ಅಲ್ಲೇ ಊಟ ತೊಗೊಂಬರ್ತೀನಿ. 10 ವರ್ಷ ಮಂಚಕ್ಕೆ ಹೋಗಿದ್ದು. ಹೊರಗೆ ಅಡ್ಡಾಡಿದ್ರೆ ಇನ್ನು 4 ದಿವಸ ಚಂದ ಬದುಕ್ತಿ ಅಂತ. ನೀ ಎಲ್ಲರ ಮತ್ತೆ ಎಲ್ಲ ಚಲೋ ಐತೆ ಅಂತ ಅಲ್ಲೇ ಮಕ್ಕೊಂಡೆ ಅಂದ್ರೆ ಮುಗ್ದ ಹೋಯ್ತು. ಕೆಲವು ಮಂದಿ ಅಂತಿರ್ತಾರೆ ನೋಡ್ರಿ, ಯಪ್ಪ ಅಜ್ಜಾರು ನಮ್ಮ ಮಗಳು ಇಂಥ ಹೊರ ಸಿಕ್ಕಣ್ರಿ. ಕೆಲವು ಮಂದಿ ನೀವು ಹಂಗಾಗಿರಿ. ಹಳೆಯ ಏನಾದರೂ ಮಗಳು ಬ್ಯಾಗ್ ಹೊತ್ಕೊಂಡು ಬಂದ ಅಂದ್ರೆ ಹಳೆಯ ದೇವ್ರ ಕಣ್ಣಂಗೆ ಕಾಣ್ತಾನೆ ಇವ್ರಿಗೆ. ಹಳೆಯ ಮಗಳು ಬ್ಯಾಗ್ ಹೊತ್ಕೊಂಡು ಬಂದ ಅಂದ್ರೆ ದೇವ್ರವ. ಯಪ್ಪ ನೋಡ್ಬ ಕಲ್ಲವ ಮಲ್ಲವ ಬಾಯಿ ನೋಡ್ಬ ಹಳೆಯ ನೋಡ್ರಿ ನನ್ನ ಮಗಳ ಕೈಯಾಗ ಒಂದು ಬ್ಯಾಗ್ ಕೊಟ್ಟಿಲ್ಲ. ಆಕಿ 8 ಇವ್ನ ಮೇಲೆ ಹೊರಿಸ್ಕೊಂಡು 1 ವಿನಿಟಿ ಬ್ಯಾಗ್ ತರ್ತಾಳೆ. 8 ಅವನ ಮೇಲೆ ಹೊರಿಸಾಳ, 1 ವಿನಿಟಿ ಬ್ಯಾಗ್ ತೊಗೊಂಬರ್ತಾಳೆ. ಆ ವಿನಿಟಿ ಬ್ಯಾಗ್ ತೊಗೊಂಡು ಊರಾಗೆಲ್ಲ ಡಿಮಾಂಡ್. ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಂದ ಮನೆ ಬರ್ಬೇಕಾದ್ರೆ ಅವ ಮ್ಯಾಗ ಯಾಡು ತೆಳಗೆ ಯಾಡು ಅವನದೇನು ಧರ್ಮಸ್ಥಳ ಮಂಜುನಾಥಂದು ಒಂದು ಉಂಗುರ, ಒಂದು ಪೈಜಾಮ, ಒಂದು ಪ್ಯಾಂಟ್, ಒಂದು ಟಪಿ ಹಾಕ್ಕೊಂಡು ಕೈಯಾಗ ಒಂದು ಕೊಳಗಿನ ಚೀಲ ಹಾಕ್ಕೊಂಡು ಬರ್ತೈತೆ ಅದು. ಪಾಪ ಎಲ್ಲರನ್ನೂ ಕರೀತಾಳೆ, ನೀ ಬಾ ನೋಡ್ಬೇಕು. ಯಾಕೆ ನನ್ನ ಮಗಳು ನೋಡ್ರಿ ಒಂದು ಹಿಂಗೆ ಇದ್ದಕ್ಕೆ ಹೆಂಗೆ ನೋಡ್ರಿ, ಒಂದು ಕಡ್ಡಿ ತೆಗೆದು ಹಿಂಗೆ ಇಡಂಗಿಲ್ಲ ನೋಡ್ರಿ, ಅಷ್ಟ ಕುಂಡಂತ ಊರು ತುಂಬ ಹೇಳ್ಕೊತ ಬರ್ತಾಳೆ. ಮತ್ತು ಈ ಹೆಣ್ಮಗಳು ಬಂದ ಕೂಡಲೇ ಮತ್ತು ಮನೆಯಾಗಿದ್ದಕ್ಕೆ ಯಾಕೆ ಸುಮ್ಮನೆ ಇರ್ತಾಳೆ ಸೊಸಿ. ಮತ್ತು ನಿಮ್ಮ ಮಗಳು ನಿಮ್ಮ ಅಕ್ಕ ಬಂದಾಳ, ನಾನು ಒಂದು ದಿವಸ ಹೋಗಿ ಬರೋಣ ನಡ್ರಿ ಅಂತ ಆಕಿ ಗಂಡನ ಹುರುಪು ಮಾಡ್ತಾಳೆ. ಆಕಿ 8 ತಂದಿದ್ರೆ ಈಕೆ 10 ರೆಡಿ ಮಾಡ್ತಾಳೆ. ಇಲ್ಲಿ 10 ರೆಡಿ ಮಾಡ್ಕೊಂಡು ತನ್ನ ಮನೆಯಾಗಿಲ್ಲ ಅಂದ್ರೆ ಮಗ್ಗಲ ಮನೆಯವ್ರು ಇಸ್ಕೊಂಡು 10 ರೆಡಿ ಮಾಡ್ಕೊಂಡು ಹೋಗಿ ನಿಮ್ಮ ಅವ್ಗೆ ಹೇಳ್ಬಾ ಅಂತ ಕಳ್ಕೊಂಡು ಅವಾಗ ಅವ ಹೋಗ್ತಾನೆ. ಇಲ್ಲ ಮತ್ತು ಆಕಿನ ತಂಗಿ ಬಂದಾಳ ಅಂತ ತಿಳ್ಕೊಂಡು ಆಕಿನ ರೆಡಿ ಆಗ್ಯಾಡ, ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ನಾವು ಮತ್ತೆ ಕರಿತಾಳೆ. ಕಲ್ಲವ ಮಲ್ಲವ ಬಾ ಹೆಂಗೆ ಹೊಂಟ ನೋಡಿ ಜೋಕುಮಾರ್ ಹೊಂಟಂಗೆ ಆಕಿ ನಿಂದು. ತಳೆಯ ಸುಟ್ಕೇಸ್ ಹೊತ್ಕೊಂಡು ಬಂದರು ದೇವ್ರ ಅಕ್ಕನ, ಮತ್ತು ಮಗಳು ಸುಟ್ಕೇಸ್ ಹೊತ್ಕೊಂಡು ಮಗ ಸುಟ್ಕೇಸ್ ಹೊತ್ಕೊಂಡು ಜೋಕುಮಾರ್ ಹೆಂಗೆ ಅಕ್ಕನವ. ಇಲ್ಲೇ ಐತೆ ನೋಡಿ ಸಮಸ್ಯೆ. ಇದನ್ನು ಬದಲು ಮಾಡಿಕೊಂಡು ಹೋದಾಕಿನ ಸೊಸಿ ಅಂತ ತಿಳ್ಕೊಂಡು ಇದ್ದಾಕಿನ ಮಗಳ ಅಂತ ತಿಳ್ಕೊಂಡ್ಬಿಟ್ರೆ ದಿವಸ ಬೋರ್ಮಿಟ್ ಬೀಳತೈತೆ ಅದು. ನೀವೇನು ಚಪ್ಪಾಳಿ ಹೊಡೆಯೋರು ಸರಳ ಇಲ್ಲ ನೀವು, ನನಗೆಲ್ಲ ಗೊತ್ತೈತಿ. ಹೊಟ್ಟು ತೊಗೊಂಡ್ರೆ ಅವ ಸಮಸ್ಯೆ. ಬರೀ ಬೆಕ್ಕಿನ ಮೇಲೆ ಬೇಯೋದು, ಒಣಕಿ ಹಾಕೋದು. ಕೆಲವು ಮಂದಿ ಬೆಕ್ಕನ್ನ ಎದಕ್ಕೆ ಸಾಕ್ಯಾರಂತ ಮಾಡ್ರಿ ನೀವು ಮನ್ಯಾಗ. ಬ್ಯಾಡ ಅಂಜ ಇದಕ್ಕೆ ಬೆಳೆಬೇಕು ತರಬೇಡ ಅಂಜನ ಮುದ್ದಾಮ್ ತಂದು ನೀವು. ಯಾರಿಗಂದ ಅವು ಬೆಳೆಬೇಕಂತೇಳಿ ಸೌಕರ ನೀವು ಭಾಳ ಮಂದಿ ಪ್ರೀತಿಯಿಂದ ಸಾಕ್ಯಾರ ಅಂತ ತಿಳ್ಕೊಂಡ್ರಿ ನೀವು. ಅದಕ್ಕೆ ಸಾಕಿಲ್ಲ ಇವ್ರು. ನಾನು ಬ್ಯಾಡ ಅಂದ್ ನೀವು ನನ್ನ ಮಗಗೆ ಬೆಳೆಬೇಕು ತರಬಾಡಿದ ಭಾಳ ಇದೈತಿದ ಸೊಕ್ಕಿಂದ ಐತಿದ ಬೆಕ್ಕಿಗೆ ಅನ್ನೋದು. ಮತ್ತೇನು ನಾನು ನಿನಗಂಜೇನು ಅವಾಗ ಆಕೆ ಚಲೋ ಎಟ್ಟರ ಒದರ್ತೈತಿದ ನಾಯಿ ಅಂತ ಆಕೆ ಚಲೋ ಮಾಡ್ತಾಳೆ. ನಾ ಇಂಥವು ಹೇಳ್ರಿ ಗ್ರೌಂಡ್ ತುಂಬತೈತದ. ಅವ್ರ ಪಾಪ ಎಷ್ಟು ಚಲೋ ತತ್ವದ ಮಾತುಗಳನ್ನು ಹೇಳ್ಕೊಂತ ನಿಮಗೆ ಇದನ್ನು ಮಾಡ್ತಾರೆ. ಆಧ್ಯಾತ್ಮ ಅಂದ್ರೆ ಅಡ್ಡಾಡ್ಕೊಂತ ಕೇಳೋದು ಅಲ್ಲೇದು. ಒಂದು ಜಗದಾಗ ಕುಂತು ಹೇಳಿನಲ್ಲಿ ನಿಮ್ಮ ಮೊನ್ನೆ ಪ್ರಜ್ಞಾವಂತಿಕೆಯಿಂದ ತ್ರಿಕರಣಪೂರ್ವಕವಾಗಿ ಯಾಜ್ಞೆ ಕುಂತನೆ ಇಟ್ಟು ದೊಡ್ಡ ಗ್ರೌಂಡ್ ಐತಿ. ಕೆಲವು ಮಂದಿ ಅಂಕರು ಅಲ್ಲಿಂದ ಬರ್ಬೇಕಾದ್ರೆ ತಿನ್ಕೊಂತಾನೆ ಬರ್ತಾರೆ ಇಲ್ಲಿ ಗ್ರೌಂಡಿಗೆ ಬರ್ಬೇಕಾದ್ರೆ.